ಇದು ಕೆಪಿಎಸ್ಸಿಯ ಬೇಜವಾಬ್ದಾರಿತನವೋ ಅಥವಾ ಬಡವರ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಮೇಲೆ ಅಧಿಕಾರಿಗಳಿಗೆ ಇರುವ ಅಸಡ್ಡೆ? ಇದನ್ನ ನಾವು ಕೆಪಿಎಸ್ಸಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಕೆಪಿಎಸ್ಸಿ ಅವರೇ, ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳದೆ ಅಭ್ಯರ್ಥಿಗಳನ್ನೇ ಇಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದೀರಲ್ವಾ? ನಿಮಗೆ ಸ್ವಲ್ಪ ನಾಚಿಕೆ ಆಗ್ತದೆ? ಸ್ನೇಹಿತರ ನಮಸ್ಕಾರ. ಮನೆ ಮಠವನ್ನೆಲ್ಲ ಬಿಟ್ಟು ವರ್ಷಾನ್ಗಟ್ಲೆ ಕೂತು ಓದಿ KS ಅಧಿಕಾರಿ ಆಗಬೇಕು ಅಂತ ಕನ್ಸ್ಕೊಂಡಿದ್ದ ಲಕ್ಷಾಂತರ ಯುವಕರ ಬಾಳಿನಲ್ಲಿ ಕೆಪಿಎಸ್ಸಿ ಮತ್ತೆ ಆಟವಾಡ್ತಿದೆ. ಯಾವಾಗಲೂ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಬೇಜವಾಬ್ದಾರಿಯಿಂದ ಪದೇ ಪದೇ ವಿವಾದದಲ್ಲಿದ್ದ ಕೆಪಿಎಸ್ಸಿಯ ವಿರುದ್ಧ ಮತ್ತೆ ಹೋರಾಟದ ಕೂಗೆದ್ದಿದೆ. ಈ ಹೋರಾಟ ಏನು ಮತ್ತು ಕೆಪಿಎಸ್ಸಿ ಈ ಹಿಂದೆ ಮಾಡಿದ ಎಡವಟ್ಟುಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಇದೇ ರೀತಿ ನಮ್ಮನ್ನು ಬೆಂಬಲಿಸಿ. ಈಗ ನಾನು ವಿಷಯಕ್ಕೆ ಬರ್ತೀನಿ. ಪ್ರಿಯ ವೀಕ್ಷಕರೇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳಿಗೆ ನಮಸ್ಕಾರ. ನಾನು ಮನೋಜ್ ಕಂಬ್ಳಿ. ಕರ್ನಾಟಕ ಲೋಕಸೇವಾ ಆಯೋಗ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ 384 ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ಪರೀಕ್ಷೆಗೆ ಅರ್ಜಿ ಆಹ್ವಾನ ಮಾಡಿತ್ತು. ಅದರಲ್ಲಿ 159 ಗ್ರೂಪ್ ಎ ಹುದ್ದೆಗಳು, 225 ಗ್ರೂಪ್ ಬಿ ಹುದ್ದೆಗಳು ಸೇರಿ ಒಟ್ಟು 384 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿತ್ತು. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕರ್ನಾಟಕದ ಯಾವುದಾದ್ರೂ ವಿಶ್ವವಿದ್ಯಾನಿಲಯದಿಂದ ಮಿನಿಮಮ್ ಅಥವಾ ಕಂಪಲ್ಸರಿ ಡಿಗ್ರಿ ಆಗಿರಬೇಕು. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ 2,10,916 ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ತಾರೆ. ಅಂದರೆ ಡಿಗ್ರಿ ಮತ್ತು ಸ್ನಾತಕೋತ್ತರ ಡಿಗ್ರಿ ಆಗಿರುವ ಈ 2 ಲಕ್ಷದ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕ್ತಾರೆ. ಕೆಪಿಎಸ್ಸಿ ಸಹ ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ನ ದಿನಾಂಕವನ್ನು ಟೆಂಟೇಟಿವ್ ಡೇಟ್, ಸಂಭಾವ್ಯ ದಿನಾಂಕವನ್ನು ಮೇ 5ನೇ ತಾರೀಕು ಮಾಡೋದು ಅಂತ ಕೊಡುತ್ತೆ. ಆ ಸಮಯದಲ್ಲಿ ಲೋಕಸಭೆ ಚುನಾವಣೆ ಬರುತ್ತೆ. ಅದಕ್ಕಾಗಿ ಎಕ್ಸಾಮ್ ಡೇಟ್ನ ಮುಂದೂಡಿ ಆಗಸ್ಟ್ 27ನೇ ತಾರೀಕು ಕೆಪಿಎಸ್ಸಿ ಎಕ್ಸಾಮ್ ಮಾಡುತ್ತೆ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ಆಗಸ್ಟ್ 27ನೇ ತಾರೀಕು ಕೆಪಿಎಸ್ಸಿ ಮಾಡಿದ ಪರೀಕ್ಷೆಗೆ 1,31,885 ಅಭ್ಯರ್ಥಿಗಳು ಪರೀಕ್ಷೆಗೆ ಅಟೆಂಡ್ ಆಗ್ತಾರೆ. ಅಂದರೆ 62% ಅಭ್ಯರ್ಥಿಗಳು ಪೂರ್ವಭಾವಿ ಪರೀಕ್ಷೆ ಅಂದರೆ ಪ್ರಿಲಿಮ್ಸ್ ಎಕ್ಸಾಮ್ನ ಬರೀತಾರೆ. ಇಷ್ಟೆಲ್ಲ ಜವಾಬ್ದಾರಿಯಿಂದ ಅಂದರೆ ಅಪ್ಲಿಕೇಶನ್ ಕರೆ ಮಾಡಿದಾಗಿಂದ ಪರೀಕ್ಷೆ ನಡೆಸುವವರೆಗೂ ಇಷ್ಟೆಲ್ಲ ಜವಾಬ್ದಾರಿಯಿಂದ ನಿಭಾಯಿಸಿದ ಕೆಪಿಎಸ್ಸಿ ಪರೀಕ್ಷೆಯ ದಿನ ಒಂದು ಮಹಾ ಎಡವಟ್ಟನ್ನು ಮಾಡುತ್ತೆ. ಆ ಎಡವಟ್ಟು ಏನಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಥವಾಗದ ಕನ್ನಡವನ್ನೆಲ್ಲ ಇಟ್ಟು ಲಕ್ಷಾಂತರ ಅಭ್ಯರ್ಥಿಗಳ ಬದುಕಿಗೆ ಆ ಕ್ಷಣದಲ್ಲಿ ಬೆಂಕಿ ಇಟ್ಟಿದ್ದು ಕೆಪಿಎಸ್ಸಿ. ಪ್ರಿಯ ವೀಕ್ಷಕರೇ, ಕೆಪಿಎಸ್ಸಿ ಅನ್ನೋದು ಎಷ್ಟೋ ಅಭ್ಯರ್ಥಿಗಳ ಬಹುದೊಡ್ಡ ಕನಸು. ಕೆಪಿಎಸ್ಸಿ ಯಾವಾಗ KS ಪರೀಕ್ಷೆ ಕಾಲ್ ಮಾಡುತ್ತೋ, ಯಾವಾಗ ಪರೀಕ್ಷೆ ಬರಿತೀವೋ ಅಂತ ಲಕ್ಷಾಂತರ ಅಭ್ಯರ್ಥಿಗಳು ಮನೆ ಮಠವನ್ನೆಲ್ಲ ಬಿಟ್ಟು ದೂರದ ಧಾರವಾಡ, ಬೆಂಗಳೂರು, ಬಿಜಾಪುರ, ಮೈಸೂರು, ಡೆಲ್ಲಿ, ಹೈದರಾಬಾದ್ ಹೀಗೆ ಯಾವುದ್ಯಾವುದೋ ಊರಿಗೆ ಹೋಗಿ ಹಗಲು ರಾತ್ರಿ ನಿದ್ದೆಗೆಟ್ಟು ಊಟ ಬಿಟ್ಟು ಓದ್ತಿರ್ತಾರೆ. ಅದರಲ್ಲೂ ಇನ್ನೊಂದಷ್ಟು ಜನ ಬಡತನದಿಂದ ಬಂದವರು ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ, ಸೂಪರ್ ಮಾರ್ಕೆಟ್, ದಿನಸಿ ಅಂಗಡಿಗಳಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಓದ್ತಿರ್ತಾರೆ. ಇವೆಲ್ಲದರ ಅನುಭವ ನನಗೂ ಇದೆ. ಯಾಕಂದರೆ ನಾನು ಸಹ KS ಅಭ್ಯರ್ಥಿ. ಸ್ನೇಹಿತರೆ, ಆಗಸ್ಟ್ 27ರಂದು ಮೊದಲ ಬಾರಿ ನಡೆದ ಪರೀಕ್ಷೆಯಲ್ಲಿ 72 ಪುಟಗಳ 2 ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ 200 ಪ್ರಶ್ನೆಗಳಲ್ಲಿ 50ಕ್ಕೂ ಹೆಚ್ಚು ಪ್ರಶ್ನೆಗಳು ಕನ್ನಡ ಅನುವಾದದಲ್ಲಿ ತಪ್ಪುಗಳು ಕಂಡು ಬರ್ತವೆ. ಆ ತಪ್ಪುಗಳು ಯಾವ್ಯಾವುದು ಅನ್ನೋದನ್ನ ಒಂದಷ್ಟು ತಪ್ಪುಗಳನ್ನ ಇಲ್ಲಿ ಹೇಳ್ತೀನಿ, ಅದು ಕೇಳಿ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಲೋಕ್ ಅದಾಲತ್ ಆಕ್ಟ್ 2002 ಅಂತ ಇದ್ರೆ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡುವಾಗ ಲೋಕ್ ಅದಾಲತ್ ಅಧಿನಿಯಮ 2022 ಅಂತ ಆಗಿದೆ. ಟ್ರಾನ್ಸ್ಲೇಷನ್ ಮಾಡೋರಿಗೆ 2002 ಯಾವುದು 2022 ಯಾವುದು ಅನ್ನೋದನ್ನ ಗಮನಿಸೋಕ್ಕಾಗಿಲ್ಲ ಅನ್ಸತ್ತಿಲ್ಲಿ. ಇನ್ನೊಂದು ಪ್ರಶ್ನೆ ನಾನು ಹೇಳ್ತೀನಿ ಕೇಳಿ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಬೌಟ್ ಫೈನಾನ್ಸ್ ಕಮಿಷನ್ ಅಂತ ಇದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವಾಗ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಹೇಳಿದ್ದಾರೆ. ಇಂಗ್ಲಿಷ್ ಕ್ವಶನ್ ಅಲ್ಲಿ ಏನಿದೆ ಇನ್ಕರೆಕ್ಟ್ ಅಂತ ಇದೆ, ಅದನ್ನ ಕನ್ನಡದಲ್ಲಿ ಹೇಳುವಾಗ ಸರಿಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಇಡೀ ಪ್ರಶ್ನೆಯನ್ನೇ ತಲೆ ಕೆಳಗಾಗಿ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಪ್ರಶ್ನೆಯನ್ನು ಗಮನಿಸೋಣ ನಾವಿಲ್ಲಿ. ಸ್ಟೇಟ್ ಅಸೆಂಬ್ಲಿ ಅಂತ ಅಂದಿದ್ದಾರೆ. ಸ್ಟೇಟ್ ಅಸೆಂಬ್ಲಿ ಅಂದರೆ ಕನ್ನಡದಲ್ಲಿ ಅದನ್ನು ರಾಜ್ಯಸಭೆಯ ಸಾರ್ವತ್ರಿಕ ಚುನಾವಣೆಯ ವರ್ಷ ಅಂತ ಹೇಳಿದ್ದಾರೆ. ಸ್ಟೇಟ್ ಅಸೆಂಬ್ಲಿ ಅಂದರೆ ರಾಜ್ಯ ವಿಧಾನಸಭೆ ಅಂತ ಕೆಪಿಎಸ್ಸಿ ಈ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿದವರಿಗೆ ನಾವು ಹೇಳಬೇಕಾಗತ್ತೆ. ಸ್ನೇಹಿತರೆ, ನಾನು ಮೇಲೆ ಹೇಳಿದ ಅಷ್ಟು ಪ್ರಶ್ನೆಗಳು ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕಿಲ್ಲ ಅನ್ನೋದನ್ನ ಇಲ್ಲಿ ಈಸಿಯಾಗಿ ಕಾಣುತ್ತೆ. ಸರ್ಕಾರದ ಒಂದು ಅಂಗಸಂಸ್ಥೆ ಆಗಿರುವ ಕೆಪಿಎಸ್ಸಿಯಲ್ಲಿ ಒಬ್ರು ಟ್ರಾನ್ಸ್ಲೇಷನ್ ಅಂದ್ರೆ ಭಾಷಾ ಅನುವಾದಕರು ಇರಲ್ವಾ, ಅಥವಾ ಇದ್ರೂ ಸಹ ಈ ರೀತಿಯ ಬೇಜವಾಬ್ದಾರಿತನ ಮಾಡಿದ್ದಾರೆ ಅನ್ಸುತ್ತಾ? ಇದು ಏನ್ ಅನ್ಸುತ್ತೆ, ಇದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ಪ್ರಿಯ ವೀಕ್ಷಕರೇ, ಇಷ್ಟೆಲ್ಲ ಅವಾಂತರಗಳಾದ್ಮೇಲೆ ಎಲ್ಲ ಅಭ್ಯರ್ಥಿಗಳು ಪರೀಕ್ಷೆಯನ್ನ ಎದುರಿಸಿದ ಎಲ್ಲ ಅಭ್ಯರ್ಥಿಗಳು ಕೆಪಿಎಸ್ಸಿಯ ವಿರುದ್ಧ ಬೀದಿಗಿಳಿತಾರೆ. ಆ ಸಾವಿರಾರು ಅಭ್ಯರ್ಥಿಗಳ ಪರವಾಗಿ ಹಲವಾರು ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಹೋರಾಟಗಾರರು, ಸಾಹಿತಿಗಳು, ವಿದ್ಯಾರ್ಥಿ ಸಂಘಟನೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ
ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರು, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘದ ಕಾಂತಕುಮಾರ್ ಅವರ ತಂಡ, ದಲಿತ ಪದವೀಧರರ ಸಂಘ, ಅಕ್ಕ ಐಎಎಸ್ ಅಕಾಡೆಮಿಯ ಶಿವಕುಮಾರ್ ಸರ್, ಇನ್ಸೈಟ್ಸ್ ಅಕಾಡೆಮಿಯ ವಿನಯ್ ಕುಮಾರ್ ಜಿಬಿ ಅವರು ಹಾಗೂ ಇನ್ನು ಹಲವು ಗಣ್ಯರು ಅವರ ಜೊತೆಯಲ್ಲಿ ನಮ್ಮ ಕನ್ನಡ ಪ್ಲಾನೆಟ್ ತಂಡ ಸಹ ಅಭ್ಯರ್ಥಿಗಳ ಪರವಾಗಿ ಕೆಪಿಎಸ್ಸಿಯ ಎಡಬಿಟ್ಟಿನ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ಸರ್, ಈ ಎಕ್ಸಾಮ್ ಹೇಳಬೇಕಂದ್ರೆ ಟೋಟಲಿ ಶಾಕ್. ನಾನು ನೋಡಿದಂತಹ ಮತ್ತು ನನ್ನ ಅನುಭವಗಳಲ್ಲಿ ಇದಂತಹ ತಲೆನೋವಿನ ಕ್ವಶನ್ ಪೇಪರ್ ನಾನು ಎಲ್ಲೂ ನೋಡಿರಲಿಲ್ಲ. ಯಾಕೆ ನಾವು ವಿದ್ಯಾರ್ಥಿಗಳಲ್ವಾ, ನಾವೇನು ಭವಿಷ್ಯದಲ್ಲಿ ಬರಬಾರ್ದ ಮುಂದೆ? ಹೆಚ್ಚೆಚ್ಚು ಟ್ರಾನ್ಸ್ಲೇಟ್ ಒಂದು 25ರಿಂದ 30 ಕ್ವಶನ್ ನಿಯರ್ಲಿ ಅದರ ಟ್ರಾನ್ಸ್ಲೇಟೇ ಸರಿ ಇಲ್ಲ. ಹುಡುಗರು ಏನಂದರೆ ಫ್ರಸ್ಟ್ರೇಷನ್ ಆಗ್ಬಿಡ್ತಾರೆ. ಇದು ಸವಾಸನೆ ಬೇಡ, ಎಕ್ಸಾಮ್ ಸವಾಸನೆ ಬೇಡ. ಒಳ್ಳೆ ಕ್ವಾಲಿಟಿ ಆಫ್ ಎಕ್ಸಾಮ್ ಕೊಡಲಿ. ನಾವು ಅದಕ್ಕೋಸ್ಕರ 4 ವರ್ಷ ಕೂತ್ಕೊಂಡಿದ್ದೀವಿ. ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗಬೇಕು? ಕೆಲವರು ಪ್ರೆಷರ್ ಬಂದಿರೋರು ಹುಡುಗರು ಫಸ್ಟ್ ಪೇಪರ್ ಆದ್ಮೇಲೆ ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬೇಡ, ನನಗೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತೀನಿ. ಎಕ್ಸಾಮ್ ಬರೀತಿರೋದು ಕರ್ನಾಟಕದಲ್ಲ ಅಥವಾ ಬೇರೆ ರಾಜ್ಯದಲ್ಲ. ಕೆಲವೊಂದು ಅಭ್ಯರ್ಥಿಗಳು ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ನೈಟ್ ಎಲ್ಲ ಮಾಡಿಕೊಂಡು, ರ್ಯಾಪಿಡೋ ಇವೆಂತೆಲ್ಲ ಕೆಲಸ ಮಾಡಿಕೊಂಡು ಓದ್ತಿದ್ದಾರೆ. ಇವ್ರ ಮನಸ್ಥಿತಿ ಏನಾಗಬೇಕು? ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ನಮಗೆ ಬೇಡ, ನೀವು ಕನ್ನಡ ಮೀಡಿಯಮ್ನವ್ರು ಬೇಡ, ವಿ ಪ್ರಿಪೇರ್ ಓನ್ಲಿ ಇಂಗ್ಲೀಷ್ ಮೀಡಿಯಂ, ಆ ಟೈಪ್ ಮಾಡೋಂಗಿತ್ತು ಪೇಪರ್. ಮೂಲ ಗ್ರಾಮೀಣ ಮಾಧ್ಯಮದಿಂದ ಬಂದವರು ನಾವೆಲ್ಲಾನು ಗ್ರಾಮೀಣ ಮಾಧ್ಯಮದಿಂದನೇ ಕಲ್ಕೊಂಡ್ಬಂದ್ಬಿಟ್ಟು ನಾವೆಲ್ಲ ಕನ್ನಡದಲ್ಲೇ ಪ್ರಿಪೇರ್ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಓದ್ಕೊಳ್ಳಿ ಅಂದರೆ ಹಿಂಗಾಗುತ್ತೆ. ಪರೀಕ್ಷೆ ನಡೆದು 5 ದಿನಕ್ಕೆ ಅಂದರೆ ಸೆಪ್ಟೆಂಬರ್ 2ಕ್ಕೆ ಈ ಹೋರಾಟ ನಡೆಯುತ್ತೆ. ಆ ಹೋರಾಟದಲ್ಲಿ ಎದ್ದಂತಹ ಒಂದು ಕೂಗು ಏನಂದರೆ ಮರುಪರೀಕ್ಷೆ ಮಾಡಿ ಅನ್ನೋದು. ಆ ಕೂಗು ವಿಧಾನಸೌಧಕ್ಕೂ ತಲುಪಿ ಸ್ವತಃ CM ಸಿದ್ದರಾಮಯ್ಯನವರೇ ಟ್ವೀಟ್ ಮಾಡಿ KS ಮರುಪರೀಕ್ಷೆಯನ್ನು ಇನ್ನು 2 ತಿಂಗಳ ಒಳಗೆ ಮಾಡಲಾಗುತ್ತೆ ಅಂತ ಹೇಳ್ತಾರೆ. ಆದರೆ KPSC CM ಅವರ ಮಾತನ್ನೇ ಧಿಕ್ಕರಿಸಿ 3 ರಿಂದ 4 ತಿಂಗಳ ಕಾಲ ಟೈಮ್ ತಗೊಳುತ್ತೆ. ಅಂದರೆ ಡಿಸೆಂಬರ್ 29ನೇ ತಾರೀಕು ಪರೀಕ್ಷೆಯ ದಿನವನ್ನು ನಿಗದಿ ಮಾಡಿದ್ದೆ. ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಥರ KPSC ತನ್ನ ಹಳೆಯ ಚಾಳಿಯನ್ನು ಇಲ್ಲಿ ಬಿಡೋದೇ ಇಲ್ಲ. ಡಿಸೆಂಬರ್ 29ನೇ ತಾರೀಕು ಮರುಪರೀಕ್ಷೆಯಲ್ಲೂ ಸಹ ಮತ್ತೆ ಎಡವಟ್ಟನ್ನು ಮಾಡುತ್ತೆ. ಆ ಎಡವಟ್ಟು ಏನು ಅಂದರೆ ಮತ್ತೆ ಕನ್ನಡದ ಪ್ರಶ್ನೆಗಳನ್ನ ತಪ್ಪಾಗಿ ಮುದ್ರಿಸ್ಕೊಡುತ್ತೆ. ಲಕ್ಷಾಂತರ ಅಭ್ಯರ್ಥಿಗಳು ಉನ್ನತ ಅಧಿಕಾರಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು, ಕುಟುಂಬಕ್ಕೆ ಆಸರೆ ಆಗಬೇಕು ಅಂತ ಕಂಡಂಥ ಕನಸುಗಳನ್ನ KPSC 2ನೇ ಬಾರಿ ಮತ್ತೆ ಸುಟ್ಟಾಕತ್ತೆ. ನಾನು ಇಲ್ಲಿ ನಿಮಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ಕಳೆದ ವರ್ಷ ನಾನು KPSCಗೆ ಪೂರ್ಣ ಪ್ರಮಾಣದ ತಯಾರಿ ಮಾಡೋಣ ಅಂತ ಕೆಲಸವನ್ನು ಬಿಟ್ಟು ಧಾರವಾಡಕ್ಕೆ ಹೋದೆ. ಅಲ್ಲಿ ಯಾವುದೋ ಒಂದು ಸಣ್ಣ ಲೈಬ್ರರಿಗೆ ಸೇರಿಕೊಂಡೆ. ನಾನು ಇದ್ದಂಥ ಲೈಬ್ರರಿಯಲ್ಲಿ ಸುಮಾರು 250 ಜನ ಕೂರಬಹುದಿತ್ತು. ಇದೇ ಥರ ಧಾರವಾಡದಲ್ಲಿ 100 ಲೈಬ್ರರಿಗಳಿವೆ. ಇವೆಲ್ಲದರಲ್ಲೂ ಸಹ ಎಷ್ಟು ಜನ ಇರ್ಬೋದು ಅನ್ನೋದನ್ನು ನೀವೇ ಅಂದಾಜು ಮಾಡಿ. ನಾನು ಹೇಳ್ತಿರೋದು ಕೇವಲ ಧಾರವಾಡದ ಬಗ್ಗೆ. ಅದೇ ರೀತಿ ಬೆಂಗಳೂರಿನಲ್ಲಿ, ಬಿಜಾಪುರದಲ್ಲಿ, ಹೈದರಾಬಾದು, ಡೆಲ್ಲಿಯಲ್ಲಿ, ಮೈಸೂರಿನಲ್ಲಿ ಎಷ್ಟು ಜನ ಇರ್ಬೋದು. ಇವರೆಲ್ಲರ ಕನಸು ಏನಾಗಿರುತ್ತೆ ಅಂದರೆ ಯಾವುದೋ ಒಂದು ಸರ್ಕಾರಿ ಉದ್ಯೋಗವನ್ನು ಪಡಿಲೇಬೇಕು ಅಂತ ಮನೆ ಮಠವನ್ನು ಬಿಟ್ಟು ಈ ರೀತಿಯ ನಗರಗಳಿಗೆ ಬಂದು ಓದ್ತಾ ಇರ್ತಾರೆ. ಅದರಲ್ಲಿ ಓದ್ತಿರೋರಲ್ಲಿ 95% ಜನ ಗ್ರಾಮೀಣ ಭಾಗದಿಂದ ಬಂದವರೇ ಇರ್ತಾರೆ. ಇನ್ನು ನಾನು ವಿಶೇಷವಾಗಿ ಧಾರವಾಡದಲ್ಲಿ ಈ ಕುತೂಹಲಕ್ಕೆ ನೋಡಿದರೆ ಅವರಲ್ಲಿ ಬಹುತೇಕ ಮಂದಿ ಕನ್ನಡ ಮಾಧ್ಯಮದಲ್ಲಿ ಓದ್ದವ್ರೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನಿದ್ದಂಥ ಲೈಬ್ರರಿಯಲ್ಲಿಯೇ 99% ಜನರ ಟೇಬಲ್ ಮೇಲೆ ಇದ್ದದ್ದು ಕನ್ನಡ ಪುಸ್ತಕಗಳೇ. ಇದು ಯಾಕೆ ಹೇಳಬೇಕಾಯ್ತು ಅಂದರೆ ನಾವೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಓದಿರ್ತೀವಿ. KPSC ಯಾವಾಗ ಪರೀಕ್ಷೆಯನ್ನು ಕಾಲ್ ಮಾಡುತ್ತೋ ಅನ್ನುವ ಕುತೂಹಲದಲ್ಲಿರ್ತೀವಿ. ಕರ್ನಾಟಕದಲ್ಲಿ ನಡೆಯುವ, ಅದು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವ ಜನರಿರುವ ಕರ್ನಾಟಕದಲ್ಲಿ ನಡೆಯುವ ಕರ್ನಾಟಕ ಲೋಕಸೇವಾ ಆಯೋಗವೇ ನಡೆಸುವ ಪರೀಕ್ಷೆಗಳಲ್ಲಿ, ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡವನ್ನೇ ತಪ್ಪಾಗಿ ಮುದ್ರಿಸಿದರೆ ವರ್ಷಾನುಗಟ್ಟಲೆ ಕನಸು ಕಟ್ಟಿದವರ ಕತೆ ಏನಾಗಬೇಕು? ನಾವು ಪರೀಕ್ಷೆ ಬರೆಯುತ್ತಿರುವುದು ಕರ್ನಾಟಕದಲ್ಲ ಅಥವಾ ಬೇರೆ ಯಾವುದಾದ್ರು ರಾಜ್ಯದಲ್ಲ ಅನ್ನುವ ಗೊಂದಲ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಬರುತ್ತೆ. ಇದು KPSCಯ ಬೇಜವಾಬ್ದಾರಿತನವೋ ಅಥವಾ ಬಡವರ ಮತ್ತು ಗ್ರಾಮೀಣ ಅಭ್ಯರ್ಥಿಗಳ ಮೇಲೆ ಅಧಿಕಾರಿಗಳಿಗೆ ಇರುವ ಅಸಡ್ಡೆಯೋ? ಇದನ್ನು ನಾವು KPSC ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಲೇಬೇಕಾಗತ್ತೆ. ಇಷ್ಟೆಲ್ಲ ಹೋರಾಟಗಳು ನಡಿಬೇಕಾದ್ರೆ ಒಬ್ಬರು ಅಧಿಕಾರಿ ಟ್ವೀಟ್ ಮಾಡಿ ಹೇಳ್ತಾರೆ. ಅವರು ಬೇರೆ ಯಾರೂ ಅಲ್ಲ, KPSC ಪರೀಕ್ಷಾ ನಿಯಂತ್ರಕ ಜ್ಞಾನೇಂದ್ರ ಕುಮಾರ್ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ KPSC ತಪ್ಪುಗಳ ಬಗ್ಗೆ ಮಾತನಾಡುತ್ತಿರುವುದು ಅವರಿಗೆ ನಗು ಬರುತ್ತಂತೆ. ಆ ಅಧಿಕಾರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಸಹ ಆ ಜಾಗದಲ್ಲಿ ಕೂತಿರೋದು ಇದೇ ರೀತಿಯ ಪರೀಕ್ಷೆಗಳನ್ನ ಪಾಸ್ ಮಾಡಿ ಹೋಗಿ ಕೂತಿರೋದು ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಇದೆಲ್ಲ ಬಿಡಿ, KPSC ಡಿಸೆಂಬರ್ 29ನೇ ತಾರೀಕು ಮರುಪರೀಕ್ಷೆ ಮಾಡುತ್ತೆ. ಮರುಪರೀಕ್ಷೆಯಲ್ಲೂ ಸಹ ಕನ್ನಡದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಮಹಾ ಎಡವಟ್ಟನ್ನು ಮಾಡುತ್ತೆ. ಅದೇನು ಅಂದರೆ ಯಾವುದೇ ಪರೀಕ್ಷೆಯನ್ನು ನಾವು ಪರೀಕ್ಷೆ ಸೆಂಟ್ರಿಗೆ ಹೋದ್ಮೇಲೆ OMR ಶೀಟಲ್ಲಿಯೇ ಸಹ ನಮ್ಮ ರಿಜಿಸ್ಟರ್ ನಂಬರು ಪ್ರಿಂಟ್ ಆಗಿ ಬರುತ್ತೆ. ಆದರೆ KPSC ಅಂದರೆ ಡಿಸೆಂಬರ್ 29ನೇ ತಾರೀಕು ನಡೆಸಿದ ಪರೀಕ್ಷೆಯಲ್ಲಿ ರಿಜಿಸ್ಟರ್ ನಂಬರು ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ. ಇನ್ನು ಕೆಲವೊಂದು ಸೆಂಟರ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನೇ ಸಹ ಅರ್ಧ ಗಂಟೆ 1 ಗಂಟೆ ಕಾಯಿಸಿ ಕೊಟ್ಟಿದ್ದಾರೆ. ಇದೆಲ್ಲ ಆಗೋಯ್ತು ಬಿಡಿ ಅಂದರೆ ಡಿಸೆಂಬರ್ನಲ್ಲಿ ನಡೆದ ಪರೀಕ್ಷೆಯ ರಿಸಲ್ಟನ್ನು ಕಳೆದ ವಾರ ಬಿಟ್ಟಿದ್ದಾರೆ. ಅದರಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಒಂದೊಂದು ಸೆಂಟರ್ನಲ್ಲಿ
ಒಂದೊಂದೇ ಕ್ಲಾಸ್ ರೂಮ್ಗಳಲ್ಲಿ ಕಂಟಿನ್ಯೂಸ್ ಆಗಿ 10, 12, 15 ಜನರು ಪಾಸಾಗಿದ್ದಾರೆ. ಇದೆಲ್ಲ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಈ KPSCಯ ಎಡವಟ್ಟಿನ ವಿರುದ್ಧ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಸಹ ಹೋರಾಟ ಮಾಡ್ತಾ ಇದ್ದರೆ ಯಾರೋ KPSC ಅಧಿಕಾರಿಗಳು ಇದನ್ನು ರಾಜಕೀಯವಾಗಿ ಈ ಅಭ್ಯರ್ಥಿಗಳು ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ತಪ್ಪುಗಳು ಅವಾಂತರಗಳು ಕಣ್ಮುಂದೆ ಇದ್ದರೂ ಸಹ ಇದನ್ನು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಉಪಯೋಗಿಸ್ಕೊಳ್ಬೋದು ಅನ್ನೋದನ್ನು ಸ್ವಲ್ಪ ನೀವೇ ಹೇಳಬೇಕು. KPSC ಅವರೇ, ನಿಮ್ಮ ತಪ್ಪನ್ನು ನೀವು ಒಪ್ಕೊಳ್ಳದೆ ಅಭ್ಯರ್ಥಿಗಳನ್ನೇ ಇಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದೀರಲ್ವ, ನಿಮಗೆ ಸ್ವಲ್ಪನೂ ನಾಚಿಕೆ ಆಗಲ್ವಾ? ಈ ರೀತಿಯ KPSCಯ ಎಡವಟ್ಟಿನ ವಿರುದ್ಧ ಇದೇ ಮಂಗಳವಾರ ಅಂದರೆ ಫೆಬ್ರವರಿ 18ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅಖಿಲ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂದರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ TA ನಾರಾಯಣಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೀತಿದೆ. ಇದಕ್ಕೆ ರಾಜ್ಯದಲ್ಲಿರುವ ಎಲ್ಲ ಅಭ್ಯರ್ಥಿಗಳು ಬಂದು ಬೆಂಬಲಿಸಬೇಕು. ಈ ಹೋರಾಟವನ್ನು ನಾವೇನಾದರೂ ಯಶಸ್ವಿ ಮಾಡದೆ ಹೋದರೆ ಮರ್ಯಾದೆ ಬಿಟ್ಟು ಕುಳಿತಿರುವ KPSC ಎಂದೂ ಎಚ್ಚೆತ್ತುಕೊಳ್ಳೋದಿಲ್ಲ. ಇದ್ರ ಬಗ್ಗೆ ಏನನ್ಸುತ್ತೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ಕನ್ನಡ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ಧನ್ಯವಾದ.